ಸ್ನೇಹಿತರೆ ಎಲ್ರಿಗೂ ನಮಸ್ಕಾರ. ಯಾರೆಲ್ಲ ಮೊದಲನೇ ಬಾರಿಗೆ ನಮ್ಮ ವಾಹಿನಿನ ನೋಡ್ತಾ ಇದ್ರು ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ಹಾಗೇನೆ ನಿಮ್ಮೆಲ್ಲಾ ಸ್ನೇಹಿತರಿಗೂ ಶೇರ್ ಮಾಡಿ. ಟೀಚರ್ ರಿಕ್ರೂಟ್ಮೆಂಟ್ಗೆ ಸಂಬಂಧಪಟ್ಟ ಹಾಗೆ ಒಂದು ಅಪ್ಡೇಟ್ ಇದೆ. ಸೊ ಯಾರಿಗೆಲ್ಲ ಇಂಟ್ರೆಸ್ಟ್ ಇದೆಯೋ ಅವರು ಸಾಧ್ಯವಾದಷ್ಟು ಬೇಗ ಅಪ್ಲೈ ಮಾಡಲಿಕ್ಕೆ ಪ್ರಯತ್ನ ಮಾಡಿ. ಸೊ ತುಂಬಾ ಜನ ಕೇಳ್ತಾ ಇದ್ರು, ಯಾವುದೇ ಟೀಚರ್ ರಿಕ್ರೂಟ್ಮೆಂಟ್ ಬಗ್ಗೆ ಅಡ್ವರ್ಟೈಸ್ಮೆಂಟ್ಸ್ ಬಂದ್ರೆ ಅಥವಾ ಆಡ್ಸ್ ಬಂದ್ರೆ ಕೆಲವೊಂದು ಸಂಸ್ಥೆ ಕಡೆಯಿಂದ ನೋಟಿಫಿಕೇಶನ್ ಬಿಟ್ಟಾಗೆಲ್ಲ ಹೇಳ್ತಾ ಇದ್ರು. ಸೊ ನಮ್ಮ ಜಿಲ್ಲೆ ಮತ್ತು ತಾಲೂಕುಗಳಲ್ಲಿ ಬಂದ್ರೆ ಒಂಚೂರು ಇನ್ಫಾರ್ಮೇಶನ್ ಕೊಡಿ ಅಂತ. ಸೊ ಈಗ ನೋಡಿ, ಇದು ಎಲ್ಲಿ ಕಲ್ಫರ್ ಆಗಿರುವಂತದ್ದು, ಯಾವ್ಯಾವ ಹುದ್ದೆಗಳಿದೆ, ಏನ್ ಕತೆ ಎಲ್ಲವನ್ನ ಹೇಳ್ಬಿಡ್ತೀನಿ ನಾನು. ಏಕಲವ್ಯ ಮಾದರಿ ವಸತಿ ಶಾಲೆಗಳಲ್ಲಿ ಶಿಕ್ಷಕ ಮತ್ತು ಬೋಧಕೇತರ ಹುದ್ದೆಗಳು ಖಾಲಿ ಇವೆ. ಇದನ್ನು ಫಿಲ್ ಮಾಡ್ಲಿಕ್ಕೆ ಈಗ ಅಪ್ಲಿಕೇಶನ್ ಕಾಲ್ಫರ್ ಮಾಡಿದ್ದಾರೆ. ಸೊ ಎಲ್ಲಿ ಇದು ಪ್ಲೇಸ್ ಅಂದ್ರೆ ನೋಡಿ, ಇಲ್ಲಿ ಸೆಕೆಂಡ್ ಪ್ಯಾರಾಗ್ರಾಫ್ ಅಲ್ಲಿ ಕ್ಲಿಯರ್ ಕಟ್ ಆಗಿ ಹೇಳಿದ್ರೆ ಎಲ್ಲವನ್ನ. ಹಿಯರ್ ವಿ ಗೋ. ಮೈಸೂರು ಜಿಲ್ಲೆಯ ಹೆಗ್ಗಡದೇವನ ಕೋಟೆ, ದಟ್ ಈಸ್ HD ಕೋಟೆ ತಾಲೂಕು, ಅಲ್ಲಿ ಬರ್ತಕ್ಕಂಥ ಒಂದು ಸೊಳ್ಳೆಪುರ ಅಂತಕ್ಕಂಥ ಒಂದು ಗ್ರಾಮ ಇದೆ. ಆ ಗ್ರಾಮದಲ್ಲಿ ಭಾರತ ಸರ್ಕಾರ ಏನ್ ಮಾಡಿದೆ, ಗವರ್ಮೆಂಟ್ ಆಫ್ ಇಂಡಿಯಾ ಬುಡಕಟ್ಟು ವ್ಯವಹಾರಗಳ ಸಚಿವಾಲಯ ವತಿಯಿಂದ, ನೋಡಿ ಯಾರ ಒಂದು ವತಿಯಿಂದ, ಅದು ಬುಡಕಟ್ಟು ವ್ಯವಹಾರಗಳ ಸಚಿವಾಲಯ ವತಿಯಿಂದ ಏಕಲವ್ಯ ಮಾದರಿ ವಸತಿ ಶಾಲೆಗಳು ಅಲ್ಲಿ ನಿರ್ಮಾಣ ಆಗಿದೆ ಮತ್ತೆ ನಿರ್ವಹಣೆ ಕೂಡ ಆಗ್ತಾ ಇದೆ, ಅಲ್ಲಿ ನಿರ್ವಹಿಸಲಾಗ್ತಾ ಇದೆ. ಈ ಶಾಲೆಗೆ ತಾತ್ಕಾಲಿಕವಾಗಿ ನೋಡಿ, ಯಾವುದಕ್ಕೆ, ಏಕಲವ್ಯ ಮಾದರಿ ವಸತಿ ಶಾಲೆಗಳು ಅಂತ. ಸೊ ಅಲ್ಲಿಗೆ ತಾತ್ಕಾಲಿಕವಾಗಿ ಅತಿಥಿ ಶಿಕ್ಷಕರು, ಉಪನ್ಯಾಸಕರು ಮತ್ತೆ ಬೋಧಕೇತರ ಸಿಬ್ಬಂದಿ ನೇಮಕಾತಿಯನ್ನ ಈಗ ಮಾಡ್ಕೊಳ್ಳಲಾಗ್ತಾ ಇದೆ ಅಂತಕ್ಕಂಥ ಮಾಹಿತಿ ಇದು. ನೋಡಿ ಇಲ್ಲಿ ಹೇಳ್ತಾರೆ ಈಗ, ಸೊ ಅರ್ಹ ಹಾಗೂ ಆಸಕ್ತರು ಈ ಕೂಡಲೇ ಅರ್ಜಿಗಳನ್ನ ಸಲ್ಲಿಸಬೇಕಿದೆ ಅಂತ ಹೇಳಿದ್ದಾರೆ. ನೋಡಿ ಇಲ್ಲಿ ಹೇಳಿದರೆ ಈಗ, ಏಕಲವ್ಯ ಮಾದರಿ ವಸತಿ ಶಾಲೆಯು ಕರ್ನಾಟಕ ಪರಿಶಿಷ್ಟ ಪಂಗಡಗಳ ವಸತಿ ಶಾಲಾ ಶಿಕ್ಷಣ ಸಂಸ್ಥೆಗಳ ಸಂಘದ ವತಿಯಿಂದ ಕಾರ್ಯನಿರ್ವಹಿಸಲಾಗುತ್ತಿದೆ. ಇಲ್ಲಿ ಖಾಲಿ ಹುದ್ದೆಗಳ ನೇಮಕಾತಿ ಪ್ರಕ್ರಿಯೆ ಆರಂಭವಾಗಿದೆ. ಈ ಕೆಳಗಿನ ವಿದ್ಯಾರ್ಹತೆ ಹೊಂದಿರುವವರು ಕೂಡಲೇ ಅರ್ಜಿಯನ್ನ ಹಾಕಬಹುದು. ಈಗಾಗಲೇ ತುಂಬಾ ಸಂಸ್ಥೆಗಳಲ್ಲಿ ಅವರು ನೆಕ್ಸ್ಟ್ ಅಕಾಡೆಮಿಕ್ ಇಯರ್ಗೆ ವೆಯ್ಟ್ ಮಾಡ್ತಾ ಇಲ್ಲ. ಅದು ಈಗಾಗಲೇ ಅಲ್ಲಿ ಎಲ್ಲೆಲ್ಲಿ ವೇಕೆಂಟ್ ಇದೆ ಕೆಲವೊಂದು ಸಂಸ್ಥೆಗಳಲ್ಲಿ ಈಗಾಗಲೇ ಅವರು ಅರ್ಜಿಯನ್ನ ಕನ್ಫರ್ಮ್ ಮಾಡಿದ್ದಾರೆ. ಅದು ಫುಲ್ ಟೈಮ್ ಟೀಚರ್ಸ್ ಆಗಿರ್ಬೋದು, ಅಥವಾ ತಾತ್ಕಾಲಿಕವಾಗಿ ಟೀಚರ್ಸ್ನ ತಗೊಳ್ಳೋದಾಗಿರ್ಬೋದು, ಉಪನ್ಯಾಸಕರ ನೇಮಕಾತಿಗೆ ಆಗಿರ್ಬೋದು, ಬೋಧಕೇತರ ಸಿಬ್ಬಂದಿಗಳನ್ನ ಆ ಖಾಲಿ ಹುದ್ದೆಗಳಿಗೆ ಫಿಲ್ ಮಾಡೋದಾಗಿರ್ಬೋದು. ಹೀಗಾಗಿ ಕೆಲವೊಂದು ಬೇರೆ ಸಂಸ್ಥೆಗಳು ಈಗಾಗಲೇ ಅಪ್ಲಿಕೇಶನ್ ಕನ್ಫರ್ಮ್ ಮಾಡ್ಬಿಟ್ಟಿದ್ದಾರೆ. ನೋಡಿ ಇಲ್ಲಿ ನೇಮಕಾತಿ ವಿವರ ಅಂತ ಕೊಟ್ಟಿದ್ದಾರೆ, ನೇಮಕಾತಿ ವಿವರ ಅಂತ ಅಂದ್ಬಿಟ್ಟು. ಸೊ ಇಲ್ಲಿ ಹೇಳ್ತೀನಿ ನಿಮ್ಗೆ, ನೇಮಕಾತಿ ಸಂಸ್ಥೆ ಯಾವುದು, ಏಕಲವ್ಯ ಮಾದರಿ ವಸತಿ ಶಾಲೆ ಅಂತಿದೆ. ಹುದ್ದೆಗಳ ಹೆಸರು ಶಿಕ್ಷಕ, ಉಪನ್ಯಾಸಕ, ಬೋಧಕೇತರ ಹುದ್ದೆ. ಇಲ್ಲಿ ಶಿಕ್ಷಕ ಅಂದ್ರೆ ಅತಿಥಿ ಶಿಕ್ಷಕರು ಅಂತ ಮೇಲೇನೆ ಕೋಟ್ ಮಾಡಿದ್ದಾರೆ, ಮತ್ತೆ ಜೊತೆಗೆ ಅತಿಥಿ ಉಪನ್ಯಾಸಕರು ಮತ್ತೆ ಬೋಧಕೇತರ ಸಿಬ್ಬಂದಿ. ಇಲ್ಲಿ ಪೇ ಸ್ಕೇಲ್ ಬಗ್ಗೆ ಅವರೇ ಹೇಳಿದ್ದಾರೆ. ಸೊ ಮಾಸಿಕ ವೇತನ ಪೇ ಸ್ಕೇಲ್ ಪರ್ ಮಂತ್ ಬಂದು 42,000 ತನಕ ಇದೆ. ಅರ್ಜಿಯನ್ನ ಹಾಕ್ಲಿಕ್ಕೆ ಲಾಸ್ಟ್ ಡೇಟ್ ಬಂದು 25ನೇ ತಾರೀಕು, ಅಂದ್ರೆ ಇವತ್ತು ಲಾಸ್ಟ್ ಡೇಟ್ ಹೇಳಿದ್ದಾರೆ. ಸ್ಥಳ SD ಕೋಟೆ ತಾಲೂಕು, ಮೈಸೂರು. ಸೊ ಯಾವುದೇ ಕಾರಣಕ್ಕೂ ಮಿಸ್ ಮಾಡಬೇಡಿ. ಇಂಟ್ರೆಸ್ಟ್ ಇದ್ರೆ ಆ ಭಾಗದವರು ಅಪ್ಲಿಕೇಶನ್ ಹಾಕ್ಲಿಕ್ಕೆ ನೀವು ಶುರು ಮಾಡಿ. ಇಲ್ಲಿ ವಿದ್ಯಾರ್ಹತೆಯನ್ನು ಹೇಳಿದ್ದಾರೆ, ಸೊ ಏನೇನು ಬೇಕು ಅಂತ ನೋಡಿ. ಹಿಯರ್ ವಿ ಗೋ. ಅರ್ಜಿ ಸಲ್ಲಿಸಲಿರ್ತಕ್ಕಂಥ ಅಭ್ಯರ್ಥಿಗಳು ಈ ವಿಷಯದ ಮೇಲೆ ತರಬೇತಿ ಪಡೆದ ಪದವಿ ಶಿಕ್ಷಕರು, ಅಂದ್ರೆ TGT ಆಗಿರ್ಬೇಕು ಅಂತ. ಈಗ ಫಾರ್ ಎಕ್ಸಾಂಪಲ್ ಇಂಗ್ಲಿಷ್ ವೇಕೆಂಟ್ ಇದ್ರೆ, ಕನ್ನಡ ವೇಕೆಂಟ್ ಇದ್ರೆ ಅದಕ್ಕೆ ಪೂರಕವಾದಂತ ಎಜುಕೇಶನ್ ನೀವು ಮಾಡಿರ್ಬೇಕು ಅಂತ. ಈಗ ಅಷ್ಟೇ, ಕನ್ನಡ, ಇಂಗ್ಲಿಷ್, ಗಣಿತ, ವಿಜ್ಞಾನ, ಸಮಾಜ ವಿಜ್ಞಾನ ಹಾಗೂ ಸಂಬಂಧಿಸಿದ ವಿಷಯದಲ್ಲಿ ಪದವಿಯನ್ನು ಪಡೆದಿರಬೇಕು. ಅಂದ್ರೆ ಯಾವ್ಯಾವ ಸಬ್ಜೆಕ್ಟ್ ಕೇಳ್ತಾರೆ ಆ ಸಬ್ಜೆಕ್ಟ್ ಅಲ್ಲಿ ಒಂದು ಡಿಗ್ರಿ ಆಗಿರ್ಬೇಕು ಅಂತ ಹೇಳ್ತಾರೆ ಅವರು. ಇನ್ನು B.Ed ಮತ್ತೆ CTET ಅನ್ನ ಕಡ್ಡಾಯಗೊಳಿಸಲಾಗಿದೆ. ಸೊ ಸೆಂಟ್ರಲ್ ಎಕ್ಸಾಮ್ ಕಂಡಕ್ಟ್ ಮಾಡೋದು CTET ಅಂತೀವಲ್ಲ ನಾವು. ಸೊ ಕೇಂದ್ರೀಯ ಶಿಕ್ಷಕರ ಅರ್ಹತಾ ಪರೀಕ್ಷೆ ಅಂತ. ಆ ಒಂದು ಪರೀಕ್ಷೆಯಲ್ಲಿ ಎಲಿಜಿಬಲ್ ಎಕ್ಸಾಮು ನಮ್ಮ ಸ್ಟೇಟ್ ಅಲ್ಲಿ ಹೇಗೆ TET ಇದೆ ಅದೇ ರೀತಿಯಲ್ಲಿ ಸೆಂಟ್ರಲ್ ನಲ್ಲಿ CTET ಕನ್ಫರ್ಮ್ ಮಾಡಿದ್ರೆ ಅದರಲ್ಲಿ ತೆರಗಡೆ ಆಗಿರ್ಬೇಕು ಅಂತ ಹೇಳಿದ್ದಾರೆ. ಸೊ B.Ed ಜೊತೆಗೆ ಸಂಗೀತ ವಿಷಯದಲ್ಲಿ ಪದವಿ ಪಡೆದವರು, ದೈಹಿಕ ಶಿಕ್ಷಣ ಶಿಕ್ಷಕರು, ಅದರಲ್ಲಿ ಮಹಿಳೆಗೆ ಹೇಳಿದರೆ ಅರ್ಜಿಯನ್ನ ಸಲ್ಲಿಸಬೇಕು. ಈ ಮಹಿಳಾ ಶಿಕ್ಷಕಿ ದೈಹಿಕ ಶಿಕ್ಷಣ ವಿಷಯದಲ್ಲಿ ಪದವಿ ಪಡೆದಿರುವುದು ಕಡ್ಡಾಯ ಅಂತ ಇಲ್ಲಿ ತಿಳಿಸಿರುವಂತದ್ದು. ಸೊ ಯಾವ ಶಿಕ್ಷಕರ ಹುದ್ದೆಗಳಿಗೆ ನೀವು ಅರ್ಜಿ ಸಲ್ಲಿಸುತ್ತೀರೋ ಆ ವಿಷಯದಲ್ಲಿ ಪದವಿಯನ್ನ ಪಡೆದಿರಬೇಕು. ಈಗ ಇಂಗ್ಲಿಷ್ಗೆ ಪೋಸ್ಟ್ಗೆ ಅಪ್ಲಿಕೇಶನ್ ಹಾಕಬೇಕು ಅಂದ್ರೆ ಇಂಗ್ಲಿಷ್ ಡಿಗ್ರಿ ಕಂಪ್ಲೀಟ್ ಆಗಿರಬೇಕು. ಕನ್ನಡ ಆದ್ರೆ ಸೊ ಅದರಲ್ಲಿ ಪದವಿ ಕಂಪ್ಲೀಟ್ ಆಗಿರಬೇಕು. ಇನ್ನು ಅದೇ ತರ ಸೈನ್ಸ್ ಆದ್ರೆ ಅದರಲ್ಲಿ ಪದವಿಯನ್ನ ಕಂಪ್ಲೀಟ್ ಮಾಡಿರಬೇಕು. ಸೊ ಸಂಬಂಧಪಟ್ಟಂತ ವಿಷಯದಲ್ಲಿ ಸ್ನಾತಕೋತ್ತರ ಪದವಿ ಸಹ ಪಡೆದಿರಬೇಕು ಅಂತ. ಯಾಕಂದ್ರೆ 42,000 ಸ್ಯಾಲರಿ ಪರ್ ಮಂತ್ ಅಂದ್ರೆ, ಆಮೇಲೆ ಏಕಲವ್ಯ ವಸತಿ ಶಾಲೆಗಳು ಅಂದ್ರೆ ಸ್ವಲ್ಪ ಟೀಚಿಂಗ್ ಸ್ಟ್ಯಾಂಡರ್ಡ್ ಆಗಿರ್ತಿದೆ ಅಲ್ಲಿ. ಹಾಗಾಗಿ ಆ ಸಂಸ್ಥೆಯ ಪೇ ಸ್ಕಿಲ್ಸ್ ಕೂಡ ಚೆನ್ನಾಗಿರ್ತಿದೆ. ಹಾಗಾಗಿ ಅವರು ಪೂರಕವಾದಂತ ಕೆಲವೊಂದು ಕ್ವಾಲಿಟೀಸ್ ಆಗಲಿ, ಕೆಲವೊಂದು ನೇಮಕಾತಿ ಮಾನದಂಡಗಳು, ಅವ್ರಿಗೆ ಬೇಕಾಗಿರತಕ್ಕಂಥ ಅರ್ಹತೆಗಳನ್ನ ಅವರು ಕೇಳ್ತಾರೆ. ಅಂಡ್ ವೆರಿ ಇಂಪಾರ್ಟೆಂಟ್ಲಿ ಈಗ ಏನ್ ಹೇಳಿದೆ, ಎಜುಕೇಶನ್ ಕ್ವಾಲಿಟೀಸ್ ಮತ್ತೆ ಕ್ರೈಟೀರಿಯಾ ಅಂತ, ಅದ್ರ ಜೊತೆಗೆ ಕಂಪ್ಯೂಟರ್ ವಿಜ್ಞಾನ, MSc ಕಂಪ್ಯೂಟರ್ ವಿಜ್ಞಾನ ಅಥವಾ M.Tech ಪದವಿ ಹೊಂದಿರಬೇಕು ಅಂತ ಅವ್ರು ಹೇಳಿದ್ದಾರೆ. ಈಗ ಸೊ ವೇತನ ಇಲ್ಲಿ ಸ್ಯಾಲರಿ ಬಗ್ಗೆ ಹೇಳಿದ್ದಾರೆ. ಸೊ ಹಿಯರ್ ವಿ ಗೋ. ನೋಡಿ ಇಲ್ಲಿದೆ ಅದು. ಅರ್ಜಿ ಸಲ್ಲಿಕೆಗೆ ಏಪ್ರಿಲ್ 25 ಕೊನೆಯ ದಿನವಾಗಿದೆ. ನೀವು ಹಿಂದೆ ಅರ್ಜಿ ಸಲ್ಲಿಸಬಹುದು. ಶಾಲೆಯಲ್ಲಿ ಪಾಠ ಮಾಡತಕ್ಕಂಥ ಶಿಕ್ಷಕರಿಗೆ ಪ್ರತಿ ಗಂಟೆಗೆ ಅಥವಾ 1 ಗಂಟೆಯ ತರಗತಿ ತೆಗೆದುಕೊಂಡವರಿಗೆ 300 ರೂಪಾಯಿ ಅಂತೆ ವೇತನ ನೀಡಲಾಗ್ತಿದೆ. ಸೊ ಪರ್ ಅವರ್ಗೆ 300 ರುಪೀಸ್ನ ಚಾರ್ಜ್ ಮಾಡ್ತಾರೆ ಅವರು. ಅದೇ ರೀತಿ ಉಪನ್ಯಾಸಕರಿಗೆ ಪ್ರತಿ ಗಂಟೆಗೆ 320, ಅವರಿಗೆ 320 ಬೀಳುತ್ತೆ. ಸೊ ಗರಿಷ್ಠ ಇಡೀ ಮಂತ್ಗೆ ಕ್ಯಾಲ್ಕುಲೇಟ್ ಮಾಡೋದಾದ್ರೆ ಸೊ 42,000 ಅಂದ್ರೆ 42,000 ತನಕ ಅವರಿಗೆ ಇಲ್ಲಿ ವೇತನ ಸಿಗುತ್ತೆ. ಅಗತ್ಯಕ್ಕೆ ತಕ್ಕಂತೆ ವಿಶೇಷ ತರಗತಿ ಸಹ ತೆಗೆದುಕೊಳ್ಳಬಹುದಾಗಿದೆ. ಅವ್ರು ನೀಡಿದ್ರೆ ಅದನ್ನು ಮಾಡ್ಬೋದು ಅಂತ.
ಸೊ ಕೊನೆಯ ದಿನದಂದು ಬೆಳಿಗ್ಗೆ 9 ಗಂಟೆಯ ಒಳಗೆ ಅರ್ಜಿ ಸಲ್ಲಿಸಬೇಕು ಅಂತ ಹೇಳಿದ್ದಾರೆ. ಆ, ಈ ಕುರಿತು ಮಾಹಿತಿಗಾಗಿ ಎರಡು ಮೊಬೈಲ್ ಸಂಖ್ಯೆಯನ್ನು ಕೊಟ್ಟಿದ್ದಾರೆ. 8088098700 7206793200 ಸಂಖ್ಯೆಗೆ ಸಂಪರ್ಕಿಸುವಂತೆ ಶಾಲಾ ಪ್ರಾಂಶುಪಾಲರು ತಿಳಿಸಿದ್ದಾರೆ. 9 ಗಂಟೆಗೆ ಅಂದ್ರೆ ಅಷ್ಟು ಬೇಗ ಎಲ್ಲರೂ ಏನು ಬಂದು ಇದು ಮಾಡ್ಲಿಕ್ಕೆ ಆಗಲ್ಲ. ಇವತ್ತು ಟುಡೇಸ್ ಲಾಸ್ಟ್ ಡೇಟ್ ಅಂದ್ರೆ ಟಿಲ್ ಇವತ್ತು ಮಿಡ್ ನೈಟ್ ತನಕ ನಿಮಗೆ ಅವಕಾಶ ಇದ್ದೇ ಇರುತ್ತೆ. ಸೊ 2 ಮೊಬೈಲ್ ಸಂಖ್ಯೆಯನ್ನ ಕೊಟ್ಟಿದ್ದಾರೆ. ಈಗ ನಾನು ಹೇಳಿದ್ನಲ್ಲ, ಸೊ ಯಾವ ರೀತಿ ಅಪ್ಲಿಕೇಶನ್ ಆಗಬೇಕು, ಏನ್ ಕತೆ, ಇದೆಲ್ಲದರ ವಿವರಗಳು ಬೇಕು ಅಂದ್ರೆ ಸೊ ಅಲ್ಲೇ ಹೋಗಿ ಅಪ್ಲಿಕೇಶನ್ ಆಗಬೇಕು. ಈಗ SD ಕೋಟೆ ಭಾಗದವರಾದ್ರೆ ಅಲ್ಲಿನ ಗ್ರಾಮೀಣ ಭಾಗದ ಅಭ್ಯರ್ಥಿಗಳಿಗಂತೂ ತುಂಬಾ ಹತ್ರ ಇರುತ್ತೆ, ಹೋಗಿ ಅಪ್ಲೈ ಮಾಡ್ಬೋದು. ಸೊ ಈಗ ಬೇರೆಯವರು ಅಪ್ಲೈ ಮಾಡಬೇಕು ಅಂತ ಇಂಟ್ರೆಸ್ಟ್ ಇದ್ರೆ ಅಂಥವ್ರು ಇಲ್ಲಿ ಏನು ಮೊಬೈಲ್ ಸಂಖ್ಯೆ ಹೇಳಿದ್ರೆ ಅಲ್ಲಿ ಕಾಲ್ ಮಾಡಿ ನೀವು ಹೆಚ್ಚಿನ ಮಾಹಿತಿನ ಅಲ್ಲಿ ಪಡ್ಕೊಳ್ಬೇಕಾಗತ್ತೆ. ಸೊ ಹೇಗೆ ಏನು ಅಂತ, ಹಾಗಾಗಿ ದಯಮಾಡಿ ಇವತ್ತು ಲಾಸ್ಟ್ ಡೇಟ್ ಅಂತ ಹೇಳ್ತಾ ಇದ್ದಾರೆ, ಸಾಧ್ಯವಾದಷ್ಟು ಬೇಗ ಸೊ ನೀವು ಈ ಅಪ್ಲಿಕೇಶನ್ ಹಾಕ್ಲಿಕ್ಕೆ ಟ್ರೈ ಮಾಡಿ ಆ ಭಾಗದವರು. ಸೊ ವಿಶೇಷವಾಗಿ ಧನ್ಯವಾದ ಈ ಒಂದು ಮಾಹಿತಿಯನ್ನು ನೋಡೋದಕ್ಕೆ.